ಸಂಸದ ಪ್ರತಾಪ್ ಸಿಂಹ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ಅವರ ಭಾಷೆ ಮತ್ತೆ ಅವರ ವರ್ತನೆ ಆ ಮೈಸೂರು ಜನತೆಯ ಗೌರವ ಘನತೆಯನ್ನು ಹೆಚ್ಚಿಸುವಂಗಿರಬೇಕು. ನಿನ್ನೆ ಮಂಡ್ಯದ ಯಲಿಯೂರು ಗ್ರಾಮದಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಸಮರ್ಥಿಸಿಕೊಳ್ಳುವ ಬರದಲ್ಲಿ ಮಂಡ್ಯ ಸಂಸದರ ಬಗ್ಗೆ ಹಗುರವಾಗಿ ಮಾತನಾಡುವ ಮೂಲಕ ಇಡೀ ಮೈಸೂರಿನ ಜನರ ತಲೆ ತಗ್ಗಿಸುವಂತ ಕೆಲಸವನ್ನ ಮೈಸೂರು ಸಂಸದರು ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ, ಸಮಸ್ತ ಸುಮಲತಾ ಅಂಬರೀಷ್ ಬೆಂಬಲಿಗರು ಮತ್ತು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿಗಳು ಮತ್ತೆ ಸುಮಲತಾ ಅಂಬರೀಷ್ ಅವರಿಗೆ ಮತ ಹಾಕಿದ ಮತದಾರರನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ಪ್ರತಾಪ್ ಸಿಂಹ ಅವರು ಈಗಲಾದರೂ ಅವರ ವರ್ತನೆಯನ್ನ ತಿದ್ಕೋಬೇಕು. ಆ ಉಡಾಪೆ ವರ್ತನೆಯಿಂದ ಹಾಗೆ ಅವರ ಸಣ್ಣತನದಿಂದಾಗಿ ಇಡೀ ಮೈಸೂರು ಜನರ ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾನ್ಯ ಪ್ರತಾಪ್ ಸಿಂಹರವರೇ, ಮೈಸೂರಿಗೆ ದೇಶದ ಅತ್ಯುನ್ನತ ನಾಯಕರಾದಂತಹ ಪರಮೋಚ್ಚ ನಾಯಕರಾದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ನಮ್ಮ ಮಂಡ್ಯ ಸಂಸದರ ಹೆಸರನ್ನು ಹೇಳ್ತಾರೆ, ನಿಮ್ಮ ಹೆಸರನ್ನು ಹೇಳೋದಿಲ್ಲ. ಅಲ್ಲಿಗೆ ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ. ನೀವು ಮಂಡ್ಯದವ್ರ ಬಗ್ಗೆ, ಮಂಡ್ಯದ ಸ್ವಾಭಿಮಾನದ ಬಗ್ಗೆ ಮಾತನಾಡಕ್ಕೆ ನಿಮ್ಗೆ ಯಾವುದೇ ಯೋಗ್ಯತೆ ಇಲ್ಲ.